ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ನೀವು ನೋಡ್ತಾ ಇದ್ದೀರಾ ನಾನು ಇವತ್ತು ಎಲ್ಲಿದ್ದೀನಿ ಅಂತ, ಲಕ್ಷ್ಮೀ ಕಾರ್ಸ್ ಅಲ್ಲಿ ಇದ್ದೀನಿ. ಸೊ ಕೂಡ್ಲು ಗೇಟ್ ಅಲ್ಲಿ ಇರುವಂತ ಒಂದು ನಮ್ಮ ಫೇಮಸ್ ಶೋರೂಮ್, ಸೆಕೆಂಡ್ ಹ್ಯಾಂಡ್ ಶೋರೂಮ್ ಅಂದ್ರೆ ಲಕ್ಷ್ಮೀ ಕಾರ್ಸ್. ಸೊ ಇಲ್ಲಿ ಬರೋದಕ್ಕೆ ಒಂದೇ ರೀಸನ್, ಸೊ ಒಂದು ಕ್ರಿಸ್ಮಸ್ ಆಫರ್ ಕೂಡ ಇದೆ, ಹಾಗೆ ಇಯರ್ ಎಂಡ್ ಕ್ಲೋಸಿಂಗ್ ಆಫರ್ಸ್ ಕೂಡ ಇದೆ. ಸೊ ಆ ಆಫರ್ಸ್ ಗಳು ಏನೇನು ಅಂತ ನಿಮ್ಗೆಲ್ಲಾ ಡೀಟೇಲ್ಸ್ ಕೂಡ ಕೊಡ್ತೀನಿ. ಸೊ ಈ ಒಂದು ಶೋರೂಮ್ ಏನಕ್ಕೆ ಫೇಮಸ್ ಅಂತ ಕೂಡ ಹೇಳ್ತೀನಿ. ಸೊ ಏನಕ್ಕೆ ಈ ಶೋರೂಮ್ ಫೇಮಸ್ ಅಂದ್ರೆ, ಮಿಡಲ್ ಕ್ಲಾಸ್ ಎಲ್ಲಾ ಫ್ಯಾಮಿಲಿಗಳಿಗೂ ಒಂದೊಳ್ಳೆ ಕಮ್ಮಿ ಬಜೆಟ್ ಅಲ್ಲಿ ಒಂದು ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತ ಕಾರ್ ತಗೊಳ್ಬೇಕು ಅಂತ ಒಂದು ಚಿಕ್ಕ ಒಂದು ಡ್ರೀಮ್ ಇದ್ದೇ ಇರುತ್ತೆ. ಸೊ ಆ ಡ್ರೀಮ್ ನ ನಮ್ಮ ಒಂದು ಲಕ್ಷ್ಮೀ ಕಾರ್ಸ್ ಅವರು ಈಡೇರಿಸ್ತಾ ಸುಮಾರು ವರ್ಷಗಳಿಂದ ಬಂದಿದ್ದಾರೆ. ಅದಕ್ಕೆಲ್ಲ ಹ್ಯಾಪಿ ಕಸ್ಟಮರ್ಸ್ ಗಳೇ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಮತ್ತೇನಕ್ಕೆ ತಡ, ಬನ್ನಿ ಈ ಒಂದು ಶೋರೂಮ್ ಅಲ್ಲಿ ಯಾವ ಕಾರ್ಗಳಿದೆ, ಯಾವ ಮಾಡ್ಲುಗಳು, ಎಷ್ಟು ಬಜೆಟ್ ಇಂದ ಕಾರ್ಗಳು ಸ್ಟಾರ್ಟ್ ಆಗುತ್ತೆ, ಎಲ್ಲ ಆಲ್ಮೋಸ್ಟ್ ನಮ್ ಶೋರೂಮ್ ಅಲ್ಲಿ ಇರುವಂತದ್ದೆಲ್ಲ ಸಿಂಗಲ್ ಓನರ್ ಗಾಡಿಗಳಾಗುತ್ತೆ. ಪ್ಯೂರ್ ನಂಬರ್ ಒನ್ ಕ್ವಾಲಿಟಿ ಕಾರ್ಸ್ ಗಳನ್ನ ನಾವು ಡೆಲಿವರ್ ಕೊಡ್ತೀವಿ ಕಸ್ಟಮರ್ಸ್ ಗೆ. ಅದಕ್ಕೋಸ್ಕರನೇ ನಮ್ ಶೋರೂಮ್ ಗೆ ನಂಬರ್ ಆಫ್ ಕಸ್ಟಮರ್ಸ್ ಕೂಡ ಜಾಸ್ತಿ ಇರುವಂತದ್ದು. ಹಾಗೆ ಕಮ್ಮಿ ಓಡಿರುವಂತ ಕಾರ್ಗಳು ನಮ್ ಶೋರೂಮ್ ಅಲ್ಲಿ ಸಿಗುತ್ತೆ. ಹಾಗೆ ಯಾವುದೇ ರೀತಿಯಾದ ಒಂದು ಮೀಟರ್ ಡಂಪ್ ಆಗ್ಲಿ, ಮತ್ತೆ ಒಂದು ನಾನ್ ಆಕ್ಸಿಡೆಂಟ್ ವೆಹಿಕಲ್ಸ್ ಗಾಡಿಗಳು ನಮ್ ಶೋರೂಮ್ ಅಲ್ಲಿ ಸಿಗುವಂತದ್ದು. ನಿಮ್ಗೆ ಏನಾದ್ರು ಫುಲ್ ಕ್ಯಾಶ್ ಕೊಟ್ಟು ಒಂದು ಕಾರ್ ತಗೊಳಕ್ ಆಗಿಲ್ಲ ಅಂದ್ರೆ, ಖಂಡಿತವಾಗ್ಲೂ ನಮ್ ಶೋರೂಮ್ ಅಲ್ಲಿ ಲೋನ್ ಆಪ್ಷನ್ ಕೂಡ ಇದೆ. ನಿಮ್ ಸಿಬಿಲ್ ಏನಾದ್ರು ಕರೆಕ್ಟ್ ಆಗಿದ್ದು, ನಿಮ್ ಪ್ರೊಫೈಲ್ ಏನಾದ್ರು ಲೋನ್ಗೆ ಏನಾದ್ರು ಮ್ಯಾಚ್ ಆಯ್ತು ಅಂದ್ರೆ 100% ಕೂಡ ನಿಮ್ಗೆ ಲೋನ್ ಆಗುವಂತದ್ದು. ಮತ್ತೆ ನಿಮ್ ತಡ ಮಾಡ್ತೀರಾ, ಬನ್ನಿ. ನಮ್ ಜೊತೆ ಚೇತನ್ ಅವ್ರು ಇದಾರೆ, ಹಾಗೆ ಈ ಶೋರೂಮ್ ಚೇತನ್ ಅವ್ರು ಇದಾರೆ. ಅವರು ಈ ಗಾಡಿಗಳ ಬಗ್ಗೆ ಎಲ್ಲಾ ಡೀಟೇಲ್ಸ್ ಕೂಡ ಕೊಡ್ತಾರೆ. ಯಾವ ಮಾಡ್ಲು, ಎಷ್ಟನೇ ಓನರ್ ಗಾಡಿ, ಎಷ್ಟು ಓಡಿದೆ, ಹಾಗೆ ಎಷ್ಟು ಯಾವ ರೇಟ್ಗೆ ಈ ಗಾಡಿ ಸೇಲ್ ಆಗುವಂತದ್ದು ಅಂತ ಎಲ್ಲಾ ಡೀಟೇಲ್ಸ್ ಕೊಡ್ತಾರೆ. ಬನ್ನಿ ಚೇತನ್ ಅವ್ರನ್ನ ಈ ವಿಡಿಯೋಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹೆಲೋ ಚೇತನ್. ಹಲೋ, ನಮಸ್ಕಾರ. ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್. ನಿಮ್ ಶೋರೂಮ್ ಅಲ್ಲಿ ನಾನು ನೋಡ್ತಾ ಇದ್ದೆ ಸುಮಾರು 50+ ಕಾರ್ಸ್ ಇರುವಂತದ್ದು. ಸರ್, 50+ ಕಾರ್ಸ್ ಇದೆ. ಅರೌಂಡ್ ನಿಮ್ಗೆ ಆಲ್ಟೋ ಇಂದ ಹಿಡಿದು ಬೆನ್ಸ್, BMW ವರ್ಗು ಎಲ್ಲಾ ತರ ಗಾಡಿ ಸಿಕ್ಕದೆ ನಿಮ್ಗೆ ಎಲ್ಲಾನು. ಸೊ ನಾನ್ ಕೇಳ್ಪಟ್ಟಂಗೆ ನಿಮ್ ಶೋರೂಮ್ ಅಲ್ಲಿ ಆಫರ್ ನಡೀತಾ ಇದೆ ಅಂತೆ, ಕ್ರಿಸ್ಮಸ್ ಹಾಗೂ ಇಯರ್ ಎಂಡ್ ಕ್ಲೋಸಿಂಗ್ ಸೇಲ್ ನಡೀತಾ ಇದೆ ಅಂತೆ. ಸರ್ ಅದ್ರ ಬಗ್ಗೆ ಏನಾದ್ರು ತಿಳಿಸ್ಕೊಡ್ತೀರಾ ನಮ್ಮ ಒಂದು ಕಸ್ಟಮರ್ಸ್ ಗೆ? ಹೌದು ಸರ್, ನಮ್ಮ ಹತ್ರ ಇಯರ್ ಎಂಡ್ ಸೇಲ್ ಅಂತ ಕ್ಲಿಯರೆನ್ಸ್ ಸ್ಟಾಕ್ ಸೇಲ್ ತೆಗ್ದಿದ್ದೀರಿ. ನಿಮ್ಗೆ ಎಲ್ಲಾನು ಒಳ್ಳೆ ಬೆಸ್ಟ್ ಪ್ರೈಸ್ ಆಗಿ ಒಳ್ಳೆ ಗಾಡಿಗಳು, ಒಳ್ಳೆ ಕ್ವಾಲಿಟಿ ಇರೋ ಗಾಡಿಗಳು ನಿಮ್ಗೆ ಈ ಸರಿ ಕೊಡೋಣ ಅಂತ ತಂದಿದ್ದೀವಿ. ಓಕೆ ಸರ್, ಈ ನಮ್ಮ ಒಂದು ಕಸ್ಟಮರ್ಸ್ ನಮ್ ಶೋರೂಮ್ಗೆನೆ, ಒಂದು ಲಕ್ಷ್ಮೀ ಕಾರ್ಸ್ಗೆನೆ ಏನಕ್ಕೆ ಬರ್ಬೇಕು ಅಂತ ಅಂತೀರಾ? ಸರ್, ನಮ್ಮ ಹತ್ರ ಎಲ್ಲ 100% ಒರಿಜಿನಲ್ ಮತ್ತೆ ಜೆನ್ಯೂನ್ ಗಾಡಿಗಳಿರುತ್ತೆ. ಯಾವುದೇ ರೀತಿಯಾದ ಆಕ್ಸಿಡೆಂಟ್ ಆಗಲಿ ಇಲ್ಲ ರಿಪೇರ್ ಆಗಲಿ ಆ ಥರ ಗಾಡಿಗಳು ಯಾವುದು ಮಾಡಲ್ಲ. ಎಲ್ಲಾನು ನಿಮಗೆ ವಿತ್ ಸರ್ವಿಸ್ ಹಿಸ್ಟ್ರಿ ಇರುತ್ತೆ, ಮತ್ತೆ ವೆಲ್ ಮೇಂಟೈನ್ ಆಗಿರೋ ಗಾಡಿಗಳಿರುತ್ತೆ. ನಿಮಗೆ ಯಾವುದೂ ನಿಮಗೆ ಬೇರೆ ಯಾವುದು ಈ ಥರ ಆಕ್ಸಿಡೆಂಟು ಇಲ್ಲ ಮೀಟರ್ ಟ್ಯಾಂಪರಿಂಗು ಅದನ್ನು ನಮ್ಮ ಹತ್ರ ಬರೀ ಸಿಂಗಲ್ ಓನರ್ ಇಲ್ಲ ಸೆಕೆಂಡ್ ಓನರ್ ಗಾಡಿಗಳೇ ಇರುತ್ತೆ. ನಿಮಗೆ ಥರ್ಡ್ ಓನರ್ ಆಗಲಿ ಫೋರ್ತ್ ಓನರ್ ಆಗಲಿ ಆ ಥರ ಯಾವ ಗಾಡಿಗಳು ಸಿಕ್ಕಲ್ಲ ನಿಮ್ಮ ಹತ್ರ. ಓಕೆ ಸರ್, ಮತ್ತೆ ನೀವು ತಡ ಮಾಡ್ತೀರಾ, ಬನ್ನಿ ನಮ್ ಶೋರೂಮ್ ಅಲ್ಲಿ ಇರುವಂತ ಕಾರ್ ಡೀಟೇಲ್ಸ್ ಕೊಡಿ ನಮ್ ಕಸ್ಟಮರ್ಸ್ ಗೆ. ಯಾವ ಕಾರ್ಗಳು ಏನೇನ್ ರೇಟ್ ಇರುವಂತದ್ದು, ಹಾಗೆ ಏನ್ ಕ್ವಾಲಿಟಿ, ನಂಬರ್ ಆಫ್ ಓನರ್ಸ್ ಏನು, ಡಾಕ್ಯುಮೆಂಟ್ಸ್ ಏನು ಅಂತ ಎಲ್ಲ ಒಂದು ಡೀಟೇಲ್ಸ್ ನಮ್ ಕಸ್ಟಮರ್ ಗೆ ತಿಳಿಸ್ಕೊಡಿ ಬನ್ನಿ ಸರ್. ಸರ್, ಹ್ಯುಂಡೈ ಅವ್ರದ್ದು ಕ್ರೇಟಾ? ಹೌದು ಸರ್, ನಮ್ಮ ಹತ್ರ ಇವತ್ತು ಹ್ಯುಂಡೈ ಅವ್ರದ್ದು ಕ್ರೇಟಾ ಇದೆ. 2017 ಮಾಡಲು, ಸಿಂಗಲ್ ಓನರು, ಡೀಸೆಲ್, 68,000 ಓಡಿದೆ. ಜೆನ್ಯೂನ್ ವಿತ್ ಕಂಪನಿ ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆ, ಅಪ್ ಟು ಡೇಟು. ನಿಮ್ಗೆ ಎಲ್ಲ ಗಾಡಿ ಒರಿಜಿನಲ್ ಇದೆ, ವೈಟ್ ಕಲರು. ಅದನ್ನು ಯಾರಾದ್ರೂ ಡೀಸೆಲ್ ಆಟೋಮೆಟಿಕ್ ಒಳ್ಳೆ ಮೈಲೇಜ್ ಬೇಕಾಗಿರೋ ಗಾಡಿ ಅಂತ ಹೇಳ್ತಾ ಇದ್ರೆ ಇದು ಇದೆ ಕ್ರೇಟ್. ಸರ್, ಏನ್ ಹೇಳ್ತಾ ಇದೀರಾ? ಇದು ಪ್ರೈಸ್ ಬಂದು ನಿಮ್ಗೆ 1095 ಇದೆ. ನಿಮ್ಗೆ ಬಂದ್ರೆ ಹೆಚ್ಚು ಕಡಿಮೆ ಮಾಡಿ ಕ್ಲೋಸ್ ಮಾಡ್ಕೊಡ್ತೀರಿ ಫೈನಲ್. 1095 ಬಿಟ್ರೆ ಇನ್ನೊಂದು ರೇಟ್ ಆಗುತ್ತಾ? ಬನ್ನಿ ಶೋರೂಮ್ಗೆ, ಚಾಲೆಂಜ್ ನೋಡ್ಕೊಂಡು ಬರ್ತಾ ಇದೀರಾ ಅಂದ್ರೆ ಒಳ್ಳೆ ರೇಟೇ ಮಾಡಿಸ್ಕೊಡ್ತೀರಿ. ಕೇಳಿಸ್ಕೊಂಡಲ್ಲ ಗೆಳೆಯ, ಯಾರಾದ್ರೂ ಒಂದು ಆಟೋಮೆಟಿಕ್ ಗಾಡಿ ಹುಡುಕ್ತಾ ಇದ್ರೆ ಒಂದು ಲೇಡೀಸ್ ಇದೊಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ತೀನಿ. ಡೀಸೆಲ್ ಒಳ್ಳೆ ಮೈಲೇಜ್ ಬರುವಂತದ್ದು, ಮಿಸ್ ಮಾಡ್ಕೊಂಡ್ಲೇಬೇಡಿ ಈ ಡೀಲ್ ನ. ಶೋರೂಮ್ ನ ವಿಸಿಟ್ ಮಾಡಿ ಅಂತಾನೆ ಹೇಳ್ತೀನಿ. ಸ್ಕೋಡಾ ರಾಪಿಡ್ ಸರ್, ಇದು ಬಂದು ಸ್ಕೋಡಾ ರಾಪಿಡ್ ಡೀಸೆಲ್, ನಿಮ್ಗೆ 1.6 ಮ್ಯಾನ್ಯುಯಲ್, ನಿಮ್ಗೆ ಬರೀ 58,000 ಓಡಿದೆ. ನಿಮ್ಗೆ ಬ್ಲಾಕ್ ಕಲರ್ ತುಂಬಾ ಡಿಮ್ಯಾಂಡ್ ಇರೋ ಗಾಡಿ, ಅದು ಡೀಸೆಲ್ ಅಲ್ಲೇ ಬ್ಲಾಕ್ ಕಲರ್ ಕಡಿಮೆ ಓಡಿರೋದು. ನಿಮ್ಗೆ 2014 ಮಾಡಲು, ಸಿಂಗಲ್ ಓನರ್, ಬರೀ 58,000 ಓಡಿದೆ. ಜೆನ್ಯೂನ್, ನಿಮ್ಗೆ ಎಲ್ಲ ಗಾಡಿ ಒರಿಜಿನಲ್ ಇದೆ, ಇನ್ಕ್ಲೂಡಿಂಗ್ ಪೇಂಟ್ಸ್ ಒರಿಜಿನಲ್. ಗಾಡಿಲಿ ಯಾವುದೇ ರೀತಿ ಟಚ್ ಅಪ್ ಆಗ್ಲಿ ಏನೂ ಆಗಿಲ್ಲ. ನಿಮ್ ಗಾಡಿ ಕಂಡೀಷನ್ ಎಲ್ಲ ನೀವೇ ನೋಡ್ತಾ ಇದ್ದೀರಾ. ಕೋಟಿಂಗ್ ಬಂದು 5 lakhs ಇದೆ. ಬಂದ್ರೆ ಹೆಚ್ಚು ಕಡಿಮೆ ಮಾಡಿ ಕ್ಲೋಸ್ ಮಾಡ್ಕೊಡ್ತೀರಿ. ನಿಮ್ಗೆ ಒಂದು ಒಳ್ಳೆ ರೇಟ್ ಅಲ್ಲೇ ಮಾಡಿಸ್ಕೊಡ್ತೀರಿ. 5 lakh ಬಿಟ್ಟು ಇನ್ನೊಂದು ರೇಟ್ ಆಗುತ್ತಾ ಸರ್? ಬನ್ನಿ ಸರ್, ಮಾಡಿಸ್ಕೊಡ್ತೀರಿ ಒಳ್ಳೆ ರೇಟ್. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ನನ್ನ ಅಕೌಂಟ್ ಏನೋ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ರೆ ಅಂದ್ರೆ ಈ ಗಾಡಿ ಇನ್ನೊಂದು ಕಡಿಮೆ ಬೆಲೆಗೆ ಸಿಗುವಂತದ್ದು. ಸೊ ನಾನು ರಿಕ್ವೆಸ್ಟ್ ಮಾಡ್ತಾ ಇದೀನಿ ಎಲ್ರಿಗೂ, ನನ್ನ ಅಕೌಂಟ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡ್ಕೊ ಬಂದ್ರೆ ನೀವೇನೋ ಶೋರೂಮ್ ವಿಸಿಟ್ ಮಾಡಿದಲ್ಲಿ ಈ ಗಾಡಿ ಇನ್ನೊಂದು ಕಡಿಮೆ ಬೆಲೆಗೆ ನಿಮ್ಗೆ ಸಿಗುವಂತದ್ದು. ಸರ್, ಮಾರುತಿ ಅವ್ರದ್ದು ಬ್ರೀಜಾ? ಹೌದು ಸರ್, ಮಾರುತಿ ಅವ್ರದ್ದು ಬ್ರೀಜಾ 2017 ಮಾಡಲು, ಡೀಸೆಲ್, ಅದು ಮರೂನ್ ಕಲರ್, ಬರೀ 65,000 ಓಡಿದೆ. 3DI ಆಪ್ಷನ್ ಅಲ್ಲೂ ವಿತ್ ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. ಇದು ಬಂದು ನಿಮ್ಗೆ 2017 ಮಾಡಲ್ ಆಗಿರುತ್ತೆ, ಮತ್ತೆ ಸಿಂಗಲ್ ಓನರ್ ಓಡಿ ಇರುತ್ತೆ ಸರ್. ಇದು ಪ್ರೈಸ್ ಬಂದು ನಿಮ್ಗೆ
695 ಇದೆ, ಬಂದ್ರೆ ಹೆಚ್ಚು ಕಡಿಮೆ ಮಾಡಿ ಕ್ಲೋಸ್ ಮಾಡ್ಕೊಡ್ತೀನಿ ನಿಮ್ಗೆ. ಸೊ ಮತ್ತೇನು ತಡ ಮಾಡ್ತಾ ಇದ್ದೀರಾ, ಶೋರೂಮ್ ನ ವಿಸಿಟ್ ಮಾಡಿ. ಖಂಡಿತವಾಗ್ಲೂ 695 ಫಿಕ್ಸ್ ಪ್ರೈಸ್ ಅಲ್ಲ, ಇನ್ನು ನೆಗೋಷಿಯೇಟ್ ಆಗಿ ಒಳ್ಳೆ ರೇಟ್ಗೆ ಈ ಗಾಡಿ ಸಿಗುವಂತದ್ದು. ಹಾಗೆ ನಿಮ್ಗೆ ಇನ್ನೊಂದು ನೆಕ್ಸ್ಟ್ ಡಸ್ಟರ್ ಇದೆ, 2017 ಮಾಡಲ್, ಸಿಂಗಲ್ ಓನರ್, ಡೀಸೆಲ್, ಆಟೋಮೆಟಿಕ್, RX ಫುಲ್ಲಿ ಟಾಪ್ ಎಂಡ್ ನಿಮ್ಗೆ. ಇದು ಕೂಡ ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಎಲ್ಲ ಬರುತ್ತೆ. ಇದು ಕೂಡ ಮರೂನ್ ಕಲರ್ ಇದೆ ನಿಮ್ಗೆ. ಇದು ಕೂಡ ಡೀಸೆಲ್, ಅದು ಆಟೋಮೆಟಿಕ್ ಅಲ್ಲಿ ನೋಡ್ತಾ ಇದ್ರೆ ಒಳ್ಳೆ ಮೈಲೇಜು ಮತ್ತೆ ನಿಮ್ಗೆ ಒಳ್ಳೆ ರೇಂಜ್ ಬರೋ ಅಂತ ಗಾಡಿ ಇದು ಡೀಸೆಲ್ ಅಲ್ಲೇ. ನೀವು ಬಂದು ಚೆಕ್ ಮಾಡ್ಬೋದು. ನೀವು ಕೂಡ ಏನ್ ಹೇಳ್ತಾ ಇದ್ದೀರಾ ಸರ್? ಇದು ಬಂದು ನಿಮ್ಗೆ 795 ಇದೆ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಿ. ಮಾಡ್ಲ ಸರ್? 17 ಮಾಡಲ್. ಸೊ ಕೇಳಿಸ್ಕೊಂಡ್ರಲ್ಲ, ಒಳ್ಳೆ ಮಾಡಲ್ ಇರುವಂತ ಗಾಡಿ 7,95,000 ಹೇಳ್ತಾ ಇದ್ದಾರೆ ವಿತ್ ನೆಗೋಷಿಯೇಷನ್. ಶೋರೂಮ್ ನ ವಿಸಿಟ್ ಮಾಡಿ ಅಂತಾನೆ ಹೇಳ್ತೀನಿ. ಈ ಒಂದು ಒಳ್ಳೆ ಡೀಲ್ ನ ಮಿಸ್ ಮಾಡ್ಕೊಳ್ಳೇಬೇಡಿ ಸರ್. ಹೋಂಡಾ ಸಿವಿಕ್, ಇದು ಬಂದು ಹೋಂಡಾ ಸಿವಿಕ್ 2011 ಮಾಡಲ್, ಸಿಂಗಲ್ ಓನರ್, ಬರೀ 50,000 ಓಡಿದೆ ನಿಮ್ಗೆ. 50,000 ಓಡಿರೋ ಇದು ಬಂದು ಆಟೋಮೆಟಿಕ್ ವಿತ್ ಸನ್ ರೂಫ್ ಎಲ್ಲ ಬರುತ್ತೆ ನಿಮ್ಗೆ. ಈ ಗಾಡಿ ಬಂದು ಸಿಂಗಲ್ ಓನರ್ ಆಗಿದ್ದು ಬರೀ 50,000 ಅಷ್ಟೇ ಓಡಿರೋದು ನಿಮ್ಗೆ. ಇದು ಕೋಟಿಂಗ್ ಬಂದು 5,25,000 ಇದೆ, ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಓಕೆ ಸರ್. ಸರ್ ಜೀಪ್ ಕಾಂಪಸ್, ಇದು ಬಂದು ಜೀಪ್ ಕಾಂಪಸ್ ನಿಮ್ಗೆ 2021 ಮಾಡಲ್ ಆಗಿದ್ದು, ಡೀಸೆಲ್ ಮ್ಯಾನ್ಯುಯಲ್ ಆಗಿದೆ ನಿಮ್ಗೆ. ಇದ್ರಲ್ಲಿ ಕೂಡ 4 ಏರ್ ಬ್ಯಾಗ್ಸ್ ಬರುತ್ತೆ, ABS ಎಲ್ಲ ಬರುತ್ತೆ. ಇದು ಕೂಡ ಟಾಪ್ ಎಂಡ್ ಗಾಡಿ ನಿಮ್ಗೆ. ಬರೀ ನಿಮ್ಗೆ 44,000 ಓಡಿದೆ, ಡೀಸೆಲ್ ಮ್ಯಾನ್ಯುಯಲ್ ಅಲ್ಲಿ, ಸೆಕೆಂಡ್ ಓನರ್. ಇದು ಕೂಡ ಹಾಗೆ ಬಂದೆ. ಇದು ಸರ್ ಬೆಂಜೋ, ಇದು ಕೂಡ ಬೆನ್ಸು. ಇದು ನಿಮ್ಗೆ ಥರ್ಡ್ ಓನರ್ ಆಗಿದ್ದು, 14 ಮಾಡಲ್ ಆಗಿದೆ, 84,000 ಓಡಿದೆ ನಿಮ್ಗೆ. ಇದು ಕೂಡ ಬಂದ್ರೆ ಡೀಸೆಲ್ ಅಲ್ಲಿ ಇದೆ, ಆಟೋಮೆಟಿಕ್. ಯಾರಾದ್ರೂ ಲಕ್ಸುರಿ ವೆಹಿಕಲ್ ನೋಡ್ತಾ ಇದ್ರೆ ಇದನ್ನು ಕೂಡ ನೋಡ್ಬೋದಾಗಿದೆ. ಏನ್ ಹೇಳ್ತಾ ಇದ್ದೀರಾ? 15,95,000 ಇದೆ. ಸೊ ಕೇಳಿಸ್ಕೊಳ್ತಾ ಇದೀರಲ್ಲ, 15,95,000 ಕೋಟಿಂಗ್ ಇರುವಂತದ್ದು. ಯಾರು ಒಂದು ಒಳ್ಳೆ ಐ ಪ್ರೊಫೈಲ್ ಅಲ್ಲಿ ಒಂದು ಪ್ರೆಸ್ಟಿಗೋಸ್ಕರ ಒಂದು ಪ್ರೀಮಿಯಂ ಗಾಡಿ ಹುಡುಕ್ತಾರೆ, ನನ್ನ ಸಜೆಷನ್ ಬೆಂಜ್ ಹೋಗಿ ಅಂತಾನೆ ಹೇಳ್ತಾನೆ. ಇದೊಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ತಾನೆ. 1595 ಹೇಳ್ತಾ ಇದ್ದಾರೆ. ಸೊ ನೀವೇ ನೋಡ್ತಾ ಇರ್ಬೋದು, ಶೋರೂಮ್ ನ ವಿಸಿಟ್ ಮಾಡಿ. ಇನ್ನೂ ನೆಗೋಷಿಯೇಟ್ ಆಗಿ ಇದು ಒಳ್ಳೆ ಫ್ಯಾನ್ಸಿ ರೇಟ್ಗೆ ಸಿಗುವಂತದ್ದು ಈ ಗಾಡಿ. ಫೋರ್ಡ್ ಅವ್ರದ್ದು ಇಕೋ ಸ್ಪೋರ್ಟ್, ಹೌದು, ಫೋರ್ಡ್ ಅವ್ರದ್ದು ಇಕೋ ಸ್ಪೋರ್ಟ್ 16 ಮಾಡಲ್. ಅದು ಕೂಡ ನಿಮ್ಗೆ ಬರೀ 57,000 ಓಡಿರೋ ಡೀಸೆಲ್ ಮ್ಯಾನ್ಯುಯಲ್ ನಿಮ್ಗೆ. ಕೋಟಿಂಗ್ ಬಂದು ಇದು ಬಂದು ನಿಮ್ಗೆ 6,95,000 ಇದೆ, ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಿ. ಸಿಂಗಲ್ ಓನರ್, ಕಡಿಮೆ ಓದಿದೆ ಗಾಡಿ, ಅದು ಡೀಸೆಲ್ ಅಲ್ಲಿ. ಓಕೆ ಸರ್. ಸರ್ ಹ್ಯುಂಡೈ ಅವ್ರದ್ದು ಕ್ರೇಟಾ, ಹೌದು ಸರ್, ಇವಾಗ ನಮ್ಮ ಹತ್ರ ಇದೆ ಹ್ಯುಂಡೈ ಅವ್ರದ್ದು ಕ್ರೇಟಾ ಡೀಸೆಲ್. ಇದು ಕೂಡ ಡೀಸೆಲ್ ಆಟೋಮೆಟಿಕ್, ಸೆಕೆಂಡ್ ಓನರ್. ಇದು ಕೂಡ 65,000 ಓಡಿದೆ, ಸೆಕೆಂಡ್ ಓನರ್ ನಿಮ್ಗೆ. ಇದು ಕೂಡ 10,95,000 ಕೋಟಿಂಗ್ ಇದೆ, ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಸೊ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಹ್ಯುಂಡೈ ಅವ್ರದ್ದು ಪೆಟ್ರೋಲ್ ಬೇಡ ಅಂದ್ರೆ ಡೀಸೆಲ್ ಸಿಗೋವಂಥದ್ದು, ಡೀಸೆಲ್ ಬೇಡ ಅಂದ್ರೆ ಪೆಟ್ರೋಲ್ ಸಿಗೋವಂಥದ್ದು, ಕ್ರೇಟಾ ಬೇಡ ಅಂದ್ರೆ ನಿಮ್ಗೆ ಗ್ರ್ಯಾಂಡ್ ಐಟೆನ್ ಸಿಗೋವಂಥದ್ದು, ಮಲ್ಟಿ ಬ್ರಾಂಡ್ ಶೋರೂಮ್ ಅಂತಾನೆ ಹೇಳ್ಬೋದು. ಒಂದ್ ಕಾರ್ ಬೇಡ ಅಂದ್ರೆ ನಿಮ್ಗೆ ಇನ್ನೊಂದ್ ಕಾರ್ ಸಿಗುತ್ತೆ. ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇರುವಂತದ್ದು. ಶೋರೂಮ್ ನ ವಿಸಿಟ್ ಮಾಡಿ, ಈ ಒಂದು ಆಫರ್ ನ ಮಿಸ್ ಮಾಡ್ಕೊಳ್ಳೇಬೇಡಿ. ETS ಅವ್ರದ್ದು ಲೀವಾ, ಹೌದು ಸರ್, ETS ಅವ್ರದ್ದು ETS ಲೀವಾ ಇದೆ ನಿಮ್ಗೆ. ಇದು ಬಂದು ಪೆಟ್ರೋಲ್, ಸಿಂಗಲ್ ಓನರ್, ಬರೀ 13,000 ಓಡಿದೆ. 13,000 ಓಡಿದೆ ಅಂತ ಯಾರು ನಂಬಲ್ಲ. ಅದಕ್ಕೆ ವಿತ್ ನಿಮ್ಗೆ ಟೈರ್ ಕಂಪ್ನಿಯಿಂದ ಬಂದಿರೋದೇ ಇದೆ. ಬೇಕಂದ್ರೆ ನಿಮ್ಗೆ ಪ್ರೂಫ್ ಚೆಕ್ ಮಾಡ್ಕೊಳ್ಳಿ. ನಾವ್ ಯಾವ್ದು ಟೈರ್ ಆಗ್ಲಿ ಏನು ರೀಪ್ಲೇಸ್ ಮಾಡಿಲ್ಲ. ಬೇಕಂದ್ರೆ 2014 ಮಾಡಲು ವಿತ್ ಇಯರ್ ಎಲ್ಲಾನು 4 ಕಂಪ್ನಿಯಿಂದ ಬಂದಿರೋ ಟೈರೇ ಇರೋದು ಇವತ್ತವರೆಗೂ. ಗಾಡಿ ಜೆನ್ಯೂನ್ 13,000 ಅಷ್ಟೇ ಓಡಿರೋದು, ಸಿಂಗಲ್ ಓನರ್. ಇದು ಬಂದು 4,95,000 ಇದೆ, ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಿ ನಿಮ್ಗೆ. ಸರ್ ಮಾರುತಿ ಅವ್ರದ್ದು ಸಿಯಾಜ್, ಹೌದು ಸರ್, ಯಾರೆಲ್ಲ ಕಡಿಮೆ ಮೇಂಟೆನೆನ್ಸ್ ಅಲ್ಲಿ ಲಕ್ಸುರಿ ಆಗಿರೋ ಅಂತ ಗಾಡಿ ನೋಡ್ತಾ ಇದ್ದೀರಾ, ಇವತ್ತು ಒಂದು ಸಿಯಾಜ್ ಇದೆ ನಮ್ಮ ಹತ್ರ. ಅದು ವೈಟ್ ಕಲರ್ ಅಲ್ಲಿ ಡಿಮ್ಯಾಂಡ್ ಇರೋ ಗಾಡಿ, ಕಡಿಮೆ ಓಡಿರೋದು, ಡೀಸೆಲ್, ZDI ಟಾಪ್ ಎಂಡ್ ನಿಮ್ಗೆ. ಬರೀ 44,000 ಓಡಿರೋದು, ಸಿಂಗಲ್ ಓನರ್, 2017 ಮಾಡಲ್. ನಿಮ್ಗೆ ಪ್ರೈಸ್ ಬಂದು ಇದು 6,95,000 ಇದೆ, ಬಂದ್ರೆ ಹೆಚ್ಚು ಕಡಿಮೆ ಮಾಡಿ ಕ್ಲೋಸ್ ಮಾಡ್ಕೊಡ. ಸರ್ 695 ಬಿಟ್ಟು ಇನ್ನೊಂದು ಶೋರೂಮ್ ಬನ್ನಿ, ವಿಸಿಟ್ ಮಾಡಿ ಸರ್, ಗಾಡಿ ಚೆಕ್ ಮಾಡಿ. ನಿಮ್ಗೆ ಗಾಡಿ ಎಲ್ಲ ತುಂಬಾ ನೀಟ್ ಆಗಿದೆ, ಒಂದು ಸ್ಕ್ರಾಚ್ ಡೆಂಟ್ ಆಗ್ಲಿ ಏನು ಇಲ್ಲ. ಗಾಡಿ ತುಂಬಾ ವೆಲ್ ಮೇಂಟೈನ್ ಇದೆ ಗಾಡಿ. ನೀವು ಬನ್ನಿ, ಒಳ್ಳೆ ಪ್ರೈಸ್ ಅಲ್ಲೇ ಮಾಡಿಸ್ಬೋದು. ಓಕೆ ಸರ್. ಸರ್ ವೋಲ್ಕ್ಸ್ವ್ಯಾಗನ್ ಅವ್ರದ್ದು ವೆಂಟೋ, ಸರ್ ಯಾರೆಲ್ಲ ಒಂದು ಒಳ್ಳೆ ಗಾಡಿ ಡೀಸೆಲ್ ಅಲ್ಲಿ ಒಳ್ಳೆ ಮೈಲೇಜ್ ಬರೋ ಅಂತದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಗಾಡಿ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ವೋಲ್ಕ್ಸ್ವ್ಯಾಗನ್ ಅವ್ರದ್ದು ವೆಂಟೋ ಇದೆ. ಅದು ಕೂಡ ಎಲಿಫೆಂಟ್ ಗ್ರೇ ನಿಮ್ಗೆ ಒಳ್ಳೆ ಗಾಡಿ. ನಿಮ್ಗೆ ಒಂಚೂರು ಒಂದು ಸಿಂಗಲ್ ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಏನು ಇಲ್ಲ. ಗಾಡಿ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ಅದು ನಿಮ್ಗೆ ಬರೀ 58,000 ಓಡಿದೆ, ಡೀಸೆಲ್ ಆಟೋಮೆಟಿಕ್. ನಿಮ್ಗೆ 16 ಮ್ಯಾನುಫ್ಯಾಕ್ಚರ್ ಆಗಿ 17 ರಿಜಿಸ್ಟ್ರೇಷನ್ ಆಗಿದೆ. ಇದು ಬರೀ ನಿಮ್ಗೆ ಹೇಳಿದ್ನಲ್ಲ 58,000 ಓಡಿರೋ ಅಂತ ಗಾಡಿ. ಇದು ನಿಮ್ಗೆ ಕೇವಲ 7,95,000 ಕೋಟ್ ಮಾಡ್ತಾ ಇದೀರಿ. ಬಂದ್ರೆ ಒಳ್ಳೆ ಪ್ರೈಸ್ ಅಲ್ಲೇ ಮಾಡಿಸ್ಕೊಡ್ತೀರಿ ನಿಮ್ಗೆ. 7,95,000 ಕೋಟ್. ಸೊ ಕೇಳಿಸ್ಕೊಂಡ್ರಲ್ಲ, 7,95,000 ಎಲ್ಲ ಈ ಗಾಡಿ ರೇಟ್. ನೀವು ಶೋರೂಮ್ ನ ವಿಸಿಟ್ ಮಾಡಿದ್ರೆ ಇನ್ನೂ ನೆಗೋಷಿಯೇಟ್ ಆಗಿ ಒಳ್ಳೆ ಒಂದು ಫ್ಯಾನ್ಸಿ ರೇಟ್ಗೆ ಸಿಗೋವಂಥದ್ದು. ಮತ್ತೇನು ಫ್ರೀ ತಡ ಮಾಡ್ತಾ ಇದ್ದೀರಾ, ಶೋರೂಮ್ ನ ವಿಸಿಟ್ ಮಾಡಿ ಆದಷ್ಟು ಬೇಗ. ಇದು ನಿಮ್ಗೆ 16.5 ಲಕ್ಷ ಇತ್ತು ಆನ್ ರೋಡ್ ಪ್ರೈಸ್ ಬಿಟ್ಟಾಗ. ಈಗ ನಿಮ್ಗೆ 8 ಲಕ್ಷ ಹೇಳ್ತಾ ಇದಾರೆ. ಬಂದ್ರೆ ಹೆಚ್ಚು ಕಡಿಮೆ ಮಾಡಿ ಒಳ್ಳೆ ಪ್ರೈಸ್ ಅಲ್ಲೇ ಕ್ಲೋಸ್ ಮಾಡ್ತೀವಿ. ಓಕೆ ಸರ್.
ಬೆಂಗಳೂರು ಅಂತ ಒಂದು ಸಿಟಿಲಿ ಹೈಲಿ ಡಿಮ್ಯಾಂಡ್ ಅಂತ ಒಂದ್ ಗಾಡಿ ಯಾವ್ದಾದ್ರು ಇದೆ ಅಂದ್ರೆ ಅದು ಮಾರುತಿ ಅವ್ರದ್ದು ಶಿಫ್ಟ್. ಹೌದು ಸರ್, ಮಾರುತಿ ಅವ್ರದ್ದು ಶಿಫ್ಟ್ ತುಂಬಾ ಡಿಮ್ಯಾಂಡ್. ಅದು ವೈಟ್ ಕಲರ್ ಅಲ್ಲಿ ಡೀಸೆಲ್ ಗಾಡಿ, ನಿಮ್ಗೆ ಒಳ್ಳೆ ಮೈಲೇಜ್ ಬರೋಂತ ಗಾಡಿ. ಇದು ಕೂಡ ಸಿಂಗಲ್ ಓನರ್ 17 ಮಾಡಲ್ ಆಗಿದ್ದು, ನಿಮ್ಗೆ ಫ್ರಂಟ್ ಎಲ್ಲ ನಿಮ್ಗೆ 4 ಹೊಸ ಟೈರ್ ಆಗಿ ವೈಟ್, ನಿಮ್ಗೆ ಸಿಂಗಲ್ ಓನರ್. ಕೇವಲ 71,000 ಓಡಿದೆ ಡೀಸೆಲ್ ಗಾಡಿ ಶಿಫ್ಟ್. 5,95,000 ಕೋಟ್ ಮಾಡ್ತಾ ಇದೀರಿ. ಬಂದ್ರೆ ಒಳ್ಳೆ ರೇಟ್ ಅಲ್ಲೇ ನಿಮ್ಗೆ ಮಾಡಿಸ್ಕೊಡ್ತೀವಿ. ಸೊ 595 ಫೈನಲ್ ಅಲ್ಲ, ಶೋರೂಮ್ ವಿಸಿಟ್ ಮಾಡಿದ್ರೆ ಇನ್ನೊಂದು ರೇಟ್ ಆಗುತ್ತೆ, ಇನ್ನೊಂದು ರೇಟ್ ಮಾಡ್ಕೊಡ್ತೀವಿ, ಪಕ್ಕಾ ಮಾಡ್ಕೊಡ್ತೀವಿ. ಓಕೆ ಸರ್. ಒಂದು ಐ ಪ್ರೊಫೈಲ್ ಅಲ್ಲಿ ಯಾರು ಒಂದು ಗಾಡಿ ನೋಡ್ತಾ ಇದ್ರೆ ಇದೊಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ನಮ್ ಮುಂದೆ ಒಂದು BMW ಸೇಲ್ ಬಂದಿರೋಂಥದ್ದು. ಡೀಟೇಲ್ಸ್ ಕೊಡಿ ಸರ್. BMW 2012 ಮಾಡಲು, ಸೆಕೆಂಡ್ ಓನರ್ ಆಗಿದ್ದು, ನಿಮ್ಗೆ 328i ಪೆಟ್ರೋಲ್ ಇದು. ನಿಮ್ಗೆ ಇದು ಕೂಡ 74,000 ಓಡಿದೆ. ಸೆಕೆಂಡ್ ಓನರ್. ನಿಮ್ಗೆ 18 lakhs ಹೇಳ್ತಾ ಇದಾರೆ, ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ನಿಮ್ಗೆ ಗಾಡಿ ತುಂಬಾ ಚೆನ್ನಾಗಿದೆ ನೋಡಕ್ಕೆ, ಒಳ್ಳೆ ಸ್ಪೋರ್ಟ್ಸ್ ಗಾಡಿ. ನಿಮ್ಗೆ ಪರ್ಫಾರ್ಮೆನ್ಸ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ ನಿಮ್ಗೆ. ಸರ್ ಹ್ಯುಂಡೈ ಅವ್ರದ್ದು i10. ಸರ್ ಹ್ಯುಂಡೈ ಅವ್ರದ್ದು i10, ಅದು ಕಪ್ಪ ಇಂಜಿನ್ 1.2 ಮ್ಯಾಗ್ನಾ. ನಿಮ್ಗೆ ಬರೀ 40,000 ಓಡಿರೋದು. ವೈಟ್ ಕಲರ್ ಆಗ್ಲಿ, ನಿಮ್ಗೆ ಲೆದರ್ ಸೀಟ್ ಕವರ್, 4 ಹೊಸ ಟೈರ್. ನಿಮ್ಗೆ ಗಾಡಿ ಕಡಿಮೆ ಓಡಿರೋದು, 40,000 ಓಡಿರೋ ಗಾಡಿ ಇಷ್ಟು ಒಳ್ಳೆ ಕಂಡೀಷನ್ ಅಲ್ಲೇ ನಿಮ್ಗೆ ಎಲ್ಲೂ ಸಿಕ್ಕಲ್ಲ. ಇದು ಬಂದು ಸೆಕೆಂಡ್ ಓನರ್ ಮತ್ತೆ 11 ಮಾಡಲ್ ಆಗಿರುತ್ತೆ. ನಿಮ್ಗೆ ಕೋಟಿಂಗ್ ಬಂದು 265 ಇದೆ. ಒಳ್ಳೆ ಪ್ರೈಸ್ ಗೆ ಮಾಡ್ಕೊಡ್ತೀನಿ ನಿಮ್ ಕಡೆಯಿಂದ, ಚಾನಲ್ ಕಡೆಯಿಂದ ನೋಡ್ಕೊಂಡ್ ಬಂದ್ರೆ. ಸೊ ಯಾರೆಲ್ಲ ಒಂದು ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಮೈಲೇಜ್ ಬರುವಂತ ಒಂದು ಗಾಡಿ ನೋಡ್ತಾ ಇದ್ರೆ ನನ್ ಸಜೆಷನ್ i10 ಗೆ ಹೋಗಿ ಅಂತಾನೆ ಹೇಳ್ತೀನಿ. ಇದು ಬಿಕಾಸ್ ಸಿಟಿಲಿ ಒಂದು ಒಳ್ಳೆ ಮೈಲೇಜ್ ಬರುವಂತ ಗಾಡಿ ಆಗಿರುತ್ತೆ, ಮತ್ತೆ ಒಂದು ಲೋ ಮೇಂಟೆನೆನ್ಸ್, ಲೋ ಬಜೆಟ್ ಅಲ್ಲಿ ನಿಮ್ ಕೈಗೆ ಸಿಗುವಂತದ್ದು. ಈ ಒಂದು ಕ್ರಿಸ್ಮಸ್ ಹಬ್ಬಕ್ಕೆ ಒಂದು ಒಳ್ಳೆ ಡೀಲ್, ಒಂದು ಒಳ್ಳೆ ಫ್ಯಾನ್ಸಿ ರೇಟ್ ಅಲ್ಲಿ ಆಗುತ್ತೆ ಈ ಗಾಡಿ. ಶೋರೂಮ್ ನ ವಿಸಿಟ್ ಮಾಡಿ ಅಂತಾನೆ ಹೇಳ್ತೀನಿ. ಹಾಗೆ ಕಾರ್ ಕ್ವಾಲಿಟಿನ ಚೆಕ್ ಮಾಡ್ರಿ ಬಂದು ಶೋರೂಮ್ ಗೆ ಅಂತಾನೆ ಹೇಳ್ತೀನಿ. ಸರ್ ಹೋಂಡಾ ಸಿವಿಕ್. ಹೌದು, ನಮ್ಮ ಹತ್ರ ಈಗ 2009 ಮಾಡಲ್ ಹೋಂಡಾ ಸಿವಿಕ್ ಇದೆ. ಅದು ಕೂಡ ಪೆಟ್ರೋಲ್, ಆಟೋಮ್ಯಾಟಿಕ್ ವಿತ್ ಸನ್ ರೂಫ್. ನಿಮ್ಗೆ ಕೇವಲ ಇದು ನಿಮ್ಗೆ 3,95,000 ಕೋಟ್ ಮಾಡ್ತಾ ಇದೀರಿ. ಸೆಕೆಂಡ್ ಓನರ್, 1 ಲಕ್ಷ ಓಡಿದೆ. ಜೆನ್ಯೂನ್ ಕಿಲೋಮೀಟರ್ಸ್ ಓಡಿರೋದು. ಇದು ಕೂಡ 395 ಸರ್. ಹೌದು 395, ನಿಮ್ಗೆ ಜೆನ್ಯೂನ್ 1 ಲಕ್ಷ ಓಡಿದೆ ಸರ್ ಗಾಡಿ. ಸರ್ ಶೋರೂಮ್ ವಿಸಿಟ್ ಮಾಡಿದ್ರೆ 395 ಬಿಟ್ಟು ಇನ್ನೊಂದು ರೇಟ್ ಒಳ್ಳೆ ರೇಟ್ಗೆ ಮಾಡಿಸ್ಕೊಡ್ತೀನಿ. ಸೊ ಕೇಳಿಸ್ಕೊಂಡಲ್ಲ ವೀಕ್ಷಕರೇ, 395 ಎಲ್ಲ ರೀ ಗಾಡಿ ಬೆಲೆ. ಶೋರೂಮ್ ನ ವಿಸಿಟ್ ಮಾಡ್ರಿ, ಕಾರ್ ಕ್ವಾಲಿಟಿ ಚೆಕ್ ಮಾಡ್ರಿ. ಆಮೇಲೆ ಇನ್ನೊಂದು ಒಳ್ಳೆ ನೆಗೋಷಿಯೇಟ್ ಆಗಿ ಈ ಕಾರ್ ಇನ್ನೊಂದು ಒಳ್ಳೆ ಪ್ರೈಸ್ ಗೆ ಒಂದು ಡೀಲ್ ಆಗುವಂತದ್ದು. ಮತ್ತೇನು ತಡ ಮಾಡ್ತಾ ಇದ್ದೀರಾ? ಈ ಒಂದು ಕ್ರಿಸ್ಮಸ್ ಹಬ್ಬಕ್ಕೆ ನೀವೇನಾದ್ರು ಕಾರ್ ತಗೊಳ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ನನ್ ಸಜೆಷನ್ ಲಕ್ಷ್ಮಿ ಕಾರ್ನ ವಿಸಿಟ್ ಮಾಡಿ ಅಂತಾನೆ ಹೇಳ್ತೀನಿ. ಏನಕ್ಕಂದ್ರೆ ಇಲ್ಲಿ ಸಿಗೋ ಒಂದು ಕಮ್ಮಿ ಬೆಲೆಯಲ್ಲಿ ಒಂದು ಗುಣಮಟ್ಟವಾದ ಒಂದು ಕ್ವಾಲಿಟಿ, ಹಾಗೆ ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತ ಕಾರು ಲೋ ಬಜೆಟ್ ಅಲ್ಲಿ ಸಿಗ್ತಾ ಇದ್ರಿ. ಲೋ ಬಜೆಟ್ ಅಲ್ಲಿ ಸಿಗ್ತಾ ಇದೆ ಅಂದ್ರೆ ಬಿಡ್ತೀರಾ ನೀವು? ಶೋರೂಮ್ ನ ವಿಸಿಟ್ ಮಾಡಿ. ಸರ್ ಹ್ಯುಂಡೈ ಅವ್ರದ್ದು ಗ್ರ್ಯಾಂಡ್ i10. ಸರ್ ಅದು ಗ್ರ್ಯಾಂಡ್ i10, ಬರೀ i10, ಅದರಲ್ಲೂ ಡೀಸೆಲ್. ನಿಮ್ಗೆ ಪೆಟ್ರೋಲ್ ಅಲ್ಲ, ಡೀಸೆಲ್. ನಿಮ್ಗೆ ಮಿನಿಮಮ್ ಒಂದು ಸಿಟಿಲಿ ಒಂದು 20 ಮೈಲೇಜ್ ಬರೋಂತ ಗಾಡಿ. ಇದು ಕೂಡ ಸಿಂಗಲ್ ಓನರ್, ಸ್ಪೋರ್ಟ್ಸ್ ವಿತ್ ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ನಿಮ್ಗೆ ಸ್ಟೇರಿಂಗ್, ಆಡಿಯೋ ಕಂಟ್ರೋಲ್. ಅದು ಕೂಡ 17 ಮಾಡಲು, ಬರೀ 71,000 ಓಡಿದೆ. ಕಸ್ಟಮರ್ ಈಗ ಹೊಸದಾಗಿ ಕ್ಲಚ್ ಕೂಡ ಹಾಕ್ತಿದ್ದಾರೆ. ಲೆದರ್ ಸೀಟ್ ಕವರ್ ಬರುತ್ತೆ ನಿಮ್ಗೆ, ಎಲ್ಲ ಕೂಡ ಬರುತ್ತೆ. ನಿಮ್ಗೆ ಒಳ್ಳೆ ಮೈಲೇಜ್ ಬರೋಂತ ಒಳ್ಳೆ ಗಾಡಿ ನೋಡ್ತಾ ಇದ್ದೀರಾ ಅಂದ್ರೆ ಅದು ಕಡಿಮೆ ಮೇಂಟೆನೆನ್ಸ್ ಅಲ್ಲಿ ಹ್ಯುಂಡೈ i10 ಗೆ ಹೋಗ್ಬೋದು ನೀವು. ಬರೀ ಪ್ರೈಸ್ ಬಂದು ಇದು 4,95,000 ಕೋಟ್ ಮಾಡ್ತಾ ಇದೀವಿ. ಡೀಸೆಲ್ ಗಾಡಿ. ನಿಮ್ಗೆ ಪೆಟ್ರೋಲ್ ಗಾಡಿ ಕೋಟ್ ಮಾಡೋ ರೇಂಜ್ ಅಲ್ಲಿ ನಾವು ಡೀಸೆಲ್ ಗಾಡಿ ಕೊಡ್ತಾ ಇದೀವಿ. ಸರ್ ಮಾಡ್ಲಿ ಯಾವ್ದಂದ್ರೆ 17 ಮಾಡಲ್. ಸೊ ಒಂದೊಳ್ಳೆ ಮಾಡ್ಲಲ್ಲಿ ಒಂದು ಮೈಲೇಜ್ ಬರುವಂತ ಒಂದು ಗಾಡಿ, ಹಾಗೆ ಒಂದು ಕಮ್ಮಿ ಬಜೆಟ್ ಅಲ್ಲಿ ಒಂದು ಗಾಡಿ ನೋಡ್ತಾರೆ. ನನ್ನ ಸಜೆಷನ್ ಏನೇನು ಗ್ರ್ಯಾಂಡ್ i10 ಹೋಗಿ ಅಂತ ಹೇಳ್ತೀನಿ. ಈ i10 ಬೇಡ ಅಂದ್ರೆ ಇನ್ನೊಂದು ಬೇರೆ i10 ಗಳಿದೆ, 3 i10 ಇದೆ ನಮ್ ಶೋರೂಮ್ ಅಲ್ಲಿ. ಗ್ರ್ಯಾಂಡ್ i10 ಬೇಡ ಅಂದ್ರೆ ನಾರ್ಮಲ್ i10 ಕಪ್ಪ ಇಂಜಿನ್ ಸಿಗುವಂತದ್ದು. ಹ್ಯುಂಡೈ ಒಂದು ಸೆಗ್ಮೆಂಟ್ ಅಲ್ಲಿ ಮಲ್ಟಿ ಬ್ರಾಂಡ್ ಕಾರ್ಗಳು ನಮ್ ಶೋರೂಮ್ ಅಲ್ಲಿ ಇದೆ. ಸೊ ಈ ಒಂದು ಆಫರ್ ನ ಮಿಸ್ ಮಾಡ್ಕೊಳ್ಳೇಬೇಡಿ, ಲಕ್ಷ್ಮಿ ಕಾರ್ಸ್ ನ ವಿಸಿಟ್ ಮಾಡಿ. ಸರ್ ಇನ್ನೊಂದು i10. ಹೌದು i10, ಇದು ಆಟೋಮೆಟಿಕ್, ಪೆಟ್ರೋಲ್ ಆಟೋಮೆಟಿಕ್, 2011 ಮಾಡಲು, 71,000 ಓಡಿದೆ. ನಿಮ್ಗೆ ಸಿಂಗಲ್ ಓನರ್ ಆಗ್ಲಿ. ನಿಮ್ಗೆ ಆಟೋಮೆಟಿಕ್ ಕಡಿಮೆ ಬಜೆಟ್ ಅಲ್ಲಿ ಯಾರಾದ್ರೂ ಒಳ್ಳೆ ಇಂಜಿನ್ ಇರೋ ಗಾಡಿ ನೋಡ್ತಾ ಇದ್ದೀರಾ ಅಂದ್ರೆ ಇದು i10 ನೀವು ಕೂಡ ಚೆಕ್ ಮಾಡಬಹುದು. ಇದು ಬಂದು ನಿಮ್ಗೆ 3,35,000 ಇದೆ. ಬಂದ್ರೆ ಹೆಚ್ಚು ಕಡಿಮೆ ಮಾಡಿ ನಿಮಗೆ ಕೊಡ್ತೀರಿ. ಅದು ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ. ಇದು ಕೂಡ ನಿಮ್ಗೆ. ಸರ್ ಇನ್ನೊಂದು ಗ್ರ್ಯಾಂಡ್ i10. ಹೌದು ಸರ್, ಇದು ಕೂಡ ಇನ್ನ ಒಂದು ಗ್ರ್ಯಾಂಡ್ i10. ಇದು ಕೂಡ 2015 ಮಾಡಲು, ಸೆಕೆಂಡ್ ಓನರ್. ನಿಮ್ಗೆ ಸ್ಪೋರ್ಟ್ಸ್ ಬರೀ 56,000 ಓಡಿದೆ. ನಿಮ್ಗೆ ಇದು ಬಂದು ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ ನಿಮ್ಗೆ ಕಸ್ಟಮರ್ ಆಚೆ ಕಡೆಯಿಂದ. ಅದು ರೆಡ್ ಕಲರ್ ಅಲ್ಲಿ. ನಿಮ್ಗೆ ಸ್ಟೇರಿಂಗ್, ಆಡಿಯೋ ಕಂಟ್ರೋಲ್, ABS ಎಲ್ಲ ಬರೋಂಥದ್ದು ಈ ಗಾಡಿ ಗ್ರ್ಯಾಂಡ್ i10. ಯಾರು ಒಳ್ಳೆ ಫ್ಯಾಮಿಲಿ ವೆಹಿಕಲ್ ನೋಡ್ತಾ ಇದ್ದೀರಾ ಅಂದ್ರೆ ಕಡಿಮೆ ಬಜೆಟ್ ಅಲ್ಲಿ i10 ನೋಡ್ಬೋದು. ಅದು ವೈಟ್ ಕಲರ್, ಡಿಮ್ಯಾಂಡ್ ಕಲರ್. ಎಷ್ಟು ಹೇಳ್ತಾ ಇದೀರಾ ಸರ್? ಇದು ಬಂದು ನಿಮ್ಗೆ 4,65,000 ಹೇಳ್ತಾ ಇದ್ದೀರಿ. ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ನಿಮ್ ಕಡೆಯಿಂದ. ಸರ್ ಇನ್ನೊಂದು ಶಿಫ್ಟ್. ಹೌದು ಸರ್, ಇದು ಬಂದು ಪೆಟ್ರೋಲ್, ಅದು VXI ಆಪ್ಷನ್ ಅಲ್ಲೂ ವಿತ್ ABS ವಿತ್ ಏರ್ ಬ್ಯಾಗ್ ಬರೋಂತ ಗಾಡಿ. ಇದು ನಿಮ್ಗೆ 2017 ಮಾಡಲ್ಲ. ಇದು ನಿಮ್ಗೆ ಬಂದು ಪೆಟ್ರೋಲ್, ಮ್ಯಾನ್ಯುಯಲ್, ಬರೀ 86,000 ಓಡಿದೆ. ನಿಮ್ಗೆ ಸೆಕೆಂಡ್ ಓನರ್. ಅದೇ ಗಾಡಿ ತುಂಬಾ ಒಳ್ಳೆ
ರೀತಿಲಿ ಮೇಂಟೈನ್ ಮಾಡಿದ್ದಾರೆ. ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಆಗ್ಲಿ ಎಲ್ಲ ಕೂಡ ಸಿಕ್ಕತ್ತೆ ಈ ಗಾಡಿ. ಇದು ನಿಮ್ದು ವೈಟ್ ಕಲರ್, ಅದು ಡಿಮ್ಯಾಂಡ್ ಇರೋ ಗಾಡಿ. ನಿಮ್ಗೆ ಏನ್ ಹೇಳ್ತಾ ಇದ್ದೀರಾ ಸರ್? ಇದು ಬಂದು 5 lakhs ಇದೆ. ನಿಮ್ಗೆ ಬಂದ್ರೆ ಹೆಚ್ಚು ಕಡಿಮೆ ಮಾಡಿ ಕ್ಲೋಸ್ ಮಾಡ್ಕೊಡ್ತೀನಿ. ಸೊ ಒಂದ್ ಒಳ್ಳೆ ಡೀಸೆಲ್ ಗಾಡಿ, ಅದು ಮೈಲೇಜ್ ಬರುವಂತ ಗಾಡಿ, ಲೋ ಮೇಂಟೆನೆನ್ಸ್ ಗಾಡಿ ಯಾರು ನೋಡ್ತಾ ಇದ್ದೀರಾ ನಮ್ಮಂತ ಒಂದು ಬೆಂಗಳೂರು ಸಿಟಿಗೆ ಅಂದ್ರೆ ನನ್ ಸಜೆಷನ್ ಶಿಫ್ಟ್, ಮಾರುತಿ ಶಿಫ್ಟ್ ಹೋಗಿ ಅಂತಾನೆ ಹೇಳ್ತೀನಿ. 5 lakhs ಎಲ್ಲ ಶೋರೂಮ್ ನ ವಿಸಿಟ್ ಮಾಡಿ ಇನ್ನೂ ನೆಗೋಷಿಯೇಟ್ ಆಗಿ ಈ ಒಂದು ಕ್ರಿಸ್ಮಸ್ ಹಬ್ಬಕ್ಕೆ ಈ ಗಾಡಿ ಒಂದು ಫ್ಯಾನ್ಸಿ ರೇಟಿಗೆ ಸಿಗೋವಂಥದ್ದು. ಸರ್ ಮಾರುತಿ ಅವ್ರದ್ದು ಬಲೇನೋ, ಇನ್ನೊಂದು ಯಾರಾದ್ರು ಮಾರುತಿಲೇ ಶಿಫ್ಟ್ ಬೇಡ ನನಗೆ ಬಲೀನೋ ಬೇಕು ಹೊಸ ಶೇಪ್ ಅನ್ನೋರಿಗೆ ಬಲೀನೋ ಇದೆ. ಅದು ಕೂಡ 19 ಮಾಡಲು ಡೆಲ್ಟಾ ಆಗಿದ್ದು. ನಿಮ್ಗೆ ಬರೀ ಸಿಂಗಲ್ ಓನರ್ 50,000 ಓಡಿದೆ. ಅದು ರೆಡ್ ಕಲರ್, ಚೆರ್ರಿ ರೆಡ್. ನಿಮ್ಗೆ ಗಾಡಿ ನೋಡಕ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ಬರೀ ಇದು 50,000 ಓಡಿದೆ ಅಷ್ಟೇ. 6,25,000 ಹೇಳ್ತಾ ಇದೀರಿ. ಬಂದ್ರೆ ಒಳ್ಳೆ ರೇಟ್ಗೆ ಮಾಡಿಸ್ಕೊಡ್ತೀರಿ. ಸರ್ ಇನ್ನೊಂದು ಬಲೇನೋ, ನನ್ಗೆ ರೆಡ್ ಬೇಡ ಅಂದವ್ರಿಗೆ, ನನಗೆ ಈ ಕಲರ್ ಅದನ್ನು ಕೂಡ ಡೀಸೆಲ್ ಅಲ್ಲಿ ಬೇಕನ್ನೋರ್ಗೆ, ಪೆಟ್ರೋಲ್ ಬೇಡ ಡೀಸೆಲ್ ಬೇಕಂದ್ರೆ ನಿಮ್ಗೆ ಡೀಸೆಲ್ ಅಲ್ಲಿ 2016 ಮಾಡಲು ಡೆಲ್ಟಾ ಕಸ್ಟಮರ್ ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಹಾಕ್ಸಿದ್ದಾರೆ ಎಕ್ಸ್ಟ್ರಾ ಆಚೆ ಕಡೆಯಿಂದ. ನಿಮ್ಗೆ 2016 ಮಾಡಲು ಇದು ಕೂಡ ಸಿಂಗಲ್ ಓನರ್ ಆಗಿದ್ದು. ಬರೀ 67,000 ಓಡಿದೆ. ಗಾಡಿ ತುಂಬಾ ಒಳ್ಳೆ ಕಂಡೀಷನ್ ಇದೆ. ಏನು ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಏನು ಇಲ್ಲ. ನೀವೇನೋ ಬಂದ್ರೆ ಒಳ್ಳೆ ಪ್ರೈಸ್ ಗೆ ಮಾಡಿಸ್ಕೊಡ್ತೀನಿ. ಇದು ಬರೀ 6,25,000 ಕೋಟ್ ಮಾಡ್ತಾ ಇರೋದು. ನಿಮ್ ಶೋರೂಮ್ ವಿಸಿಟ್ ಮಾಡಿದ್ರೆ ಇನ್ನ ಒಳ್ಳೆ ಬೆಸ್ಟ್ ಪ್ರೈಸ್ ಗೆ ಮಾಡಿಸ್ಕೊಡ್ತೀನಿ. ಸರ್ ಇದು ಶಿಫ್ಟ್ ಕಾರ್ಗಳು ಸುರಿಮಳೆ ಲಕ್ಷ್ಮಿ ಕಾರ್ಸ್ ಅಲ್ಲಿ ಸರ್ ನಮ್ಮ ಹತ್ರ ಎಲ್ಲ ಕಡಿಮೆ ಬಜೆಟ್ ಅಲ್ಲೇ ಒಳ್ಳೆ ಮೇಂಟೈನ್ ಆಗಿರೋ ಅಂತ ಬರೀ ಮಾರುತಿ ಗಾಡಿ, ಯುಂಡೈ ಗಾಡಿಗಳೇ ಇರೋದು. ಜಾಸ್ತಿ ಪ್ರಿಫರ್ ಮಾಡೋದು ಕಸ್ಟಮರ್ ಡಿಮ್ಯಾಂಡ್ ಇರೋ ಗಾಡಿಗಳು ಮಾರುತಿನೇ. ಅದಕ್ಕೆ ನಮ್ಮ ಹತ್ರ ಇನ್ನೊಂದು ಶಿಫ್ಟ್ ಇದೆ 2015 ಮಾಡಲ್. ಇದು ಕೂಡ ಡೀಸೆಲ್, VDI ಸೆಕೆಂಡ್ ಓನರ್. ನಿಮ್ಗೆ 50,000 ಅಷ್ಟೇ ಓಡಿರೋದು. ಇದು ಬಂದು ಡೀಸೆಲ್. ನಿಮ್ಗೆ 50,000 ಡೀಸೆಲ್ ಓಡಿರೋದು ಎಲ್ಲೂ ಸಿಕ್ಕಲ್ಲ ಮಾರ್ಕೆಟ್ ಅಲ್ಲಿ. ಕಡಿಮೆ ಓಡಿರೋ ಡೀಸೆಲ್ ಗಾಡಿಗಳು ಅದು ಮಾರುತಿಯಲ್ಲಿ. ನಿಮ್ಗೆ ಇದು ಬಂದು 5,75,000 ಕೋಟ್ ಮಾಡ್ತಾ ಇದೀರಿ. ಒಂದು ಒಳ್ಳೆ ಪ್ರೈಸ್ ಗೆ ಕ್ಲೋಸ್ ಮಾಡ್ಕೊಡ್ತೀರಾ. ಶೋರೂಮ್ ವಿಸಿಟ್ ಮಾಡಿ ಗಾಡಿ ಚೆಕ್ ಮಾಡಿ ಒಳ್ಳೆ ಪ್ರೈಸ್ ಗೆ ಮಾಡ್ಕೊಡ್ತೀವಿ. ಸರ್ ಇನ್ನೊಂದು ಶಿಫ್ಟ್ ನಿಮ್ಗೆ ಬರೀ ಕಡಿಮೆ ಓಡಿರೋದು, ಬರೀ 39,000 ಓಡಿರೋ ಶಿಫ್ಟ್. ಇದನ್ನು ಕೂಡ ನೀಟ್ ಆಗಿದೆ. ಒಂದು ಸಿಂಗಲ್ ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಏನೂ ಇಲ್ಲ ಗಾಡಿಯಲ್ಲಿ. ಕಡಿಮೆ ಓಡಿರೋದು. ಯಾರೋ ನನಗೆ ಮಾರುತಿ ಬ್ರ್ಯಾಂಡ್ ಅಲ್ಲೇ ಬೇಕು, ನನಗೆ ಕಡಿಮೆ ಮೇಂಟೆನೆನ್ಸ್, ನನಗೆ ಜಾಸ್ತಿ ಬಜೆಟ್ ಇಲ್ಲ ಮೇಂಟೆನೆನ್ಸ್ ಅನ್ನೋರಿಗೆ ಒಳ್ಳೆ ಗಾಡಿ. ಇದು ಕೂಡ 2011 ಮಾಡಲ್, ಬರೀ 40,000 ಓಡಿದೆ. ಪೆಟ್ರೋಲ್ VXI. ನಿಮ್ಗೆ 3,95,000 ಕೋಟ್ ಮಾಡ್ತಾರೆ. ಬಂದ್ರೆ ಒಳ್ಳೆ ರೇಟ್ಗೆ ಕ್ಲೋಸ್ ಮಾಡ್ಬೋದು. ಸರ್ ಇದು ಮಾರುತಿ ಕಾರ್ಗಳು ನಿಮ್ ಶೋರೂಮ್ ಅಲ್ಲಿ ಇಷ್ಟೊಂದ್ ಐತೆ. ಶಿಫ್ಟ್ ಬೇಡ ಅಂದ್ರೆ ಸಿಯಾಜ್ ಇಕ್ಕಿದೀರಾ, ಸಿಯಾಜ್ ಬೇಡ ಅಂದ್ರೆ ಬಲೆನೋ ಬಲಿನೋ ಇಲ್ಲ ಅಂದ್ರೆ ನಿಮ್ಗೆ ಬೇರೆ ಬೇರೆ ಬ್ರೀಜಾ ಇದೆ ನಮ್ಮ ಹತ್ರ. ಮಾರುತಿಯಲ್ಲಿ ಎಲ್ಲಾ ಗಾಡಿಗಳು ನಮ್ಮ ಹತ್ರ ಇದೆ. ಇದು ಬಂದು ಸಿಯಾಜ್ 2017 ಮಾಡಲು ಡೀಸೆಲ್, ಬರೀ 76,000 ಓಡಿದೆ. ಇದು ಹೈಬ್ರಿಡ್, ಸ್ಮಾರ್ಟ್ ಹೈಬ್ರಿಡ್ ನಿಮ್ಗೆ ಬರೋ ಅಂತದ್ದು. ಸಿಂಗಲ್ ಓನರ್ ಗಾಡಿ ನೋಡ್ತಾ ಇದೀರಾ, ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ನಿಮ್ಗೆ ಇದು ಬಂದು ಡೆಲ್ಟಾ ವೇರಿಯಂಟ್ 17 ಮಾಡಲು. ನಿಮ್ಗೆ ಕೋಟಿಂಗ್ ಬಂದು 6,75,000 ಇದೆ. ಬಂದ್ರೆ ಒಳ್ಳೆ ರೇಟ್ ಗೆ ಮಾಡಿಸ್ಕೊಡ್ತೀವಿ. ಗಾಡಿ ನೋಡ್ತಾ ಇದೀರಾ ನೀವೇ, ಲೆದರ್ ಸೀಟ್ ಕವರ್ ಆಗ್ಲಿ ಎಲ್ಲ ಹಾಕ್ಸಿದ್ದಾರೆ ಕಸ್ಟಮರ್. ನಿಮ್ಗೆ ಬಂದ್ರೆ ಒಳ್ಳೆ ರೇಟ್ ಗೆ ಮಾಡ್ಕೊಡ್ತೀನಿ. 6,75,000 ಹೇಳ್ತಾ ಇದೀರಿ. ಬಂದ್ರೆ ಬೆಸ್ಟ್ ಪ್ರೈಸ್. ನೀವು ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆಗೆ ಮಾಡಿಸ್ಕೊಡ್ತೀವಿ. ಸರ್ ಯುಂಡೈ ಎಕ್ಸೆಂಟ್. ಹೌದು ಸರ್, ಯುಂಡೈ ಅವ್ರದ್ದು ಒಳ್ಳೆ ಗಾಡಿ. ನಿಮ್ಗೆ ಡಿಕ್ಕಿ ಬರೋ ಅಂತದ್ದು ಸೇಮ್ ಐಟೆನ್ ತರಾನೇ ಅದೇ ಡಿಕ್ಕಿ ಇರೋ ಗಾಡಿ. ಇದು ಬಂದು ಯುಂಡೈ ಎಕ್ಸೆಂಟ್ 2014 ಮಾಡಲ್. ನಿಮ್ಗೆ ಸಿಂಗಲ್ ಓನರ್ 78,000 ಓಡಿದೆ. ನಿಮ್ಗೆ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಸಿಕ್ಕುತ್ತೆ. ಗಾಡಿ ನೀವೇ ನೋಡ್ತಾ ಇದೀರಾ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದೆ ಅಂತ. ಕಸ್ಟಮರ್ 4 ಹೊಸ ಟೈರ್, ಅದು ಕಾಂಟಿನೆಂಟಲ್ ಟೈರ್ ಹಾಕ್ಸಿದ್ದಾರೆ. ನಿಮ್ಗೆ ಯಾರು ಕೂಡ ಈ ತರ ಟೈರ್ ಹಾಕ್ಸಿ ಸೇಲ್ ಮಾಡೋ ಟೈಮಲ್ಲಿ ಈ ತರ ಟೈರ್ ಯಾರು ಕೊಡಲ್ಲ ನಿಮ್ಗೆ. ಇದು ನಿಮ್ಗೆ ABS ಮತ್ತೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಗಾಡಿ ಪೆಟ್ರೋಲ್ ಆಗಿದ್ದು. ನಿಮ್ಗೆ 3,95,000 ಇದೆ. ಬಂದ್ರೆ ಒಳ್ಳೆ ರೇಟ್ಗೆ ಕ್ಲೋಸ್ ಮಾಡ್ಕೊಡ್ತೀವಿ. ಸರ್ ವೋಲ್ಸ್ ವ್ಯಾಗನ್ ಅವ್ರದ್ದು ಪೋಲೋ. ಸರ್ ಹೌದು ಸರ್, ಇದು ಬಂದು ವೋಲ್ಸ್ ವ್ಯಾಗನ್ ಪೋಲೋ GT TSI 1.2 ಆಟೋಮೆಟಿಕ್. ಇದು ಕೂಡ ಸಿಂಗಲ್ ಓನರ್, ಬರೀ 54,000 ಓಡಿದೆ. 2019 ಮಾಡಲು. ನೀವೇ ಗಾಡಿ ನೋಡ್ತಾ ಇದೀರಾ ಕಸ್ಟಮರ್ ಹೆಂಗ್ ಮೇಂಟೈನ್ ಮಾಡಿದ್ದಾರೆ ಗಾಡಿನ ಅಂತ. ನಿಮ್ಗೆ ಅದು ಪೋಲೋ ಡಿಮ್ಯಾಂಡ್ ಇರೋ ಅಂತ ಗಾಡಿ, ಸಿಂಗಲ್ ಓನರ್. ನಿಮ್ಗೆ ಮಾರ್ಕೆಟ್ ಅಲ್ಲಿ ಈಗ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ಡಿಮ್ಯಾಂಡ್ ಇರೋ ಅಂತ ಗಾಡಿ ಇದು ಪೋಲೋ. ನಿಮ್ಗೆ ಇದು ಕೂಡ ಸಿಂಗಲ್ ಓನರ್, ಬರೀ 2019 ಮಾಡಲ್ ಆಗಿದ್ದು. ಬರೀ 54,000 ಓಡಿದೆ. ಇದು ಕೋಟಿಂಗ್ ಬಂದು 9 lakhs ಇದೆ. ಬಂದ್ರೆ ಒಳ್ಳೆ ರೇಟ್ಗೆ ಕ್ಲೋಸ್ ಮಾಡ್ಕೊಡ್ತೀರಿ. ಸರ್ ಯುಂಡೈ ಅವ್ರದ್ದು ನ್ಯೂ ಶೇಪ್ i20. ಹೌದು ಸರ್, i20. ಅದು ನಿಮ್ಗೆ ಸನ್ ರೂಫ್, ಟಾಪ್ ಎಂಡ್ ಅಷ್ಟ ಆಪ್ಷನ್ ಅಲ್ಲೂ ಪುಷ್ ಬಟನ್ ಸ್ಟಾರ್ಟ್ ಬರೋ ಅಂತ 2022 ಮಾಡಲ್ i20. ಇದು ಬಂದು ಸೆಕೆಂಡ್ ಓನರ್ ಆಗಿರುತ್ತೆ ನಿಮ್ಗೆ. ಮತ್ತೆ ಕಡಿಮೆ, ಬರೀ 23,000 ಓಡಿದೆ. ನಿಮ್ಗೆ ಕಡಿಮೆ ಓಡಿರೋ ಅಂತ ಮ್ಯಾನ್ಯುಯಲ್ ಗಾಡಿ ಇದು ಕೂಡ ನಿಮ್ಗೆ. ಅದು ಯುಂಡೈ ಅವ್ರದ್ದು i20 ಪೆಟ್ರೋಲ್ ಆಗಿದ್ದು. ನಿಮ್ಗೆ ಬರೀ 23,000 ಓಡಿದೆ. 7,95,000 ಹೇಳ್ತಾ ಇದೀರಿ. ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಗೆ ಕ್ಲೋಸ್ ಮಾಡ್ಕೊಡ್ತೀವಿ ಯುಂಡೈ ಅವ್ರದ್ದು i20. ಏನ್ ಸರ್, ಒಂದಲ್ಲ ಎರಡಲ್ಲ ಮೂರಲ್ಲ 5 ಗಾಡಿ ಗ್ರ್ಯಾಂಡ್ i10 ಇಟ್ಕೊಂಡಿದ್ದೀರಾ ಶೋರೂಮ್ ಅಲ್ಲಿ? ಹೌದು ಸರ್, ಇದು ಕೂಡ i10 ಡೀಸೆಲ್. ಇದು ಮ್ಯಾಗ್ನಾ 2017 ಮಾಡಲ್ಲ. ಇದು ಬರೀ ಇದು ಕಡಿಮೆ ಓಡಿದೆ. 43,000 ಓಡ್ರಂತದ್ದು. ಸಿಂಗಲ್ ಓನರ್ ಡೀಸೆಲ್ ಗಾಡಿ. ನಿಮ್ಗೆ
ಮಿನಿಮಮ್ ಏನಾದ್ರು ಸಿಟಿಲಿ 18 to 20 ಮೈಲೇಜ್ ಬರುತ್ತೆ, ಹೈವೇಲಿ ಆರಾಮಾಗಿ 25+ ಬರೋಂಥ ಗಾಡಿ ಇದು ಮೈಲೇಜ್. ಯಾರನ್ನ ಸಿಟಿಲಿ ಓಡಾಡಕ್ಕೆ ಡೈಲಿ ಯೂಸ್ಗೆ ಒಳ್ಳೆ ಮೈಲೇಜ್ ಬರೋ ಅಂತ ಗಾಡಿ ನೋಡ್ತಾ ಇದ್ದೀರಾ ಅಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಇದು Hyundai i10 ಕೂಡ ಚೆಕ್ ಮಾಡಬಹುದು. ಇದು ಕೋಟಿಂಗ್ ಪ್ರೈಸ್ ಬಂದು 4,95,000 ಇದೆ, ಸಿಂಗಲ್ ಓನರ್. ಎಷ್ಟು ಹೇಳ್ತಾ ಇದೀರಾ ಸರ್? 4,95,000 ಹೇಳ್ತಾ ಇದ್ದೀವಿ. 4,95,000 ಬಿಟ್ಟು ಇನ್ನೊಂದು ರೇಟ್ ಹೇಳೋದಾದ್ರೆ ಬನ್ನಿ ಸರ್, ಗಾಡಿ ಚೆಕ್ ಮಾಡಿ ಒಳ್ಳೆ ರೇಟ್ಗೆ ಮಾಡಿಸ್ಕೊಡ್ತೀನಿ. ಓಕೆ ಸರ್. ಸರ್ i20. ಹೌದು ಸರ್, ಇದು ಬಂದು i20 ಸಿಂಗಲ್ ಓನರ್, ನಿಮ್ಗೆ 16 ಮಾಡಲ್ ಆಗಿದ್ದು ಗಾಡಿ ನೋಡ್ತಾ ಇದ್ದೀರಾ. ಬರೀ ನಿಮ್ಗೆ 26,000 ಓಡಿದೆ. ನಿಮ್ಗೆ ಲೆದರ್ ಸೀಟ್ ಕವರ್ ಮತ್ತೆ ಗಾಡಿ ಫುಲ್ ಡಾಟ್ಲೆಸ್ ಕಂಡೀಷನ್ ಅಲ್ಲಿ ಇದೆ. ನಿಮ್ಗೆ 2016 ಮಾಡಲ್ ನಿಮ್ಗೆ 5,45,000 ಹೇಳ್ತಾ ಇದಾರೆ. ಬಂದ್ರೆ ಒಳ್ಳೆ ರೇಟ್ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಅದು ಕಡಿಮೆ ಆರ್ಡರ್ ಅಂತ ಗಾಡಿಗಳು ನಮ್ಮ ಹತ್ರ ತುಂಬಾ ಇದೆ. ನಿಮ್ಗೆ ಯಾವ್ದು ಚೂಸ್ ಮಾಡ್ತೀರಾ? ಇದಿಲ್ಲ ಅಂದ್ರೂ ನಮ್ಗೆ ನ್ಯೂ ಶೇಪ್ ಬೇಕಂದ್ರೆ ನ್ಯೂ ಶೇಪ್ ಇದೆ, ಇಲ್ಲ ಅಂದ್ರೆ ಇದು ನನ್ಗೆ ಓಲ್ಡ್ ಶೇಪ್ ಬೇಕಂದ್ರೆ ಎಲೈಟ್ ಬೇಕಂದ್ರೆ ಎಲೈಟ್ ಕೂಡ ನಿಮ್ಗೆ ಸಿಗ್ತದೆ ನಮ್ಮ ಹತ್ರ. ಶಿಫ್ಟ್ ಡಿಸೈರ್. ಹೌದು ಸರ್, ಇದು ಬಂದು ಟಾಪ್ ಅಂಡ್ ZXi ಡಿಸೈರ್. ಯಾರೆಲ್ಲ ನೋಡ್ತಾ ಇದ್ದೀರಾ, ಕಡಿಮೆ ಓಡ್ರದು ಬರೀ 34,000 ಓಡ್ರದು ಸಿಂಗಲ್ ಓನರ್ ಗಾಡಿ. 2012 ಮಾಡಲು ನಿಮ್ಗೆ 4,95,000 ಹೇಳ್ತಾ ಇದಾರೆ. ನಿಮ್ಗೆ ಕಡಿಮೆ ಓಡಿದೆ ಗಾಡಿ. ನಿಮ್ಗೆ ನೋಡ್ಬೋದು ಗಾಡಿ ಎಲ್ಲ ಕಂಡೀಷನ್ ಹೆಂಗಿದೆ ಅಂತ. ಒಂಚೂರು ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಏನು ಇಲ್ಲ ಗಾಡಿಲಿ. 4,95,000 ಹೇಳ್ತಾ ಇದಾರೆ. ಶೋರೂಮ್ ವಿಸಿಟ್ ಮಾಡಿದ್ರೆ ಒಳ್ಳೆ ರೇಟ್ಗೆ ಮಾಡ್ಕೊಡ್ತೀವಿ ಸರ್. 495 ಬಿಟ್ಟು ನೆಗೋಷಿಯೇಟ್ ಆಗುತ್ತಾ ಶೋರೂಮ್ ವಿಸಿಟ್ ಮಾಡಿದ್ರೆ? ಹೌದು ಸರ್, ಬಂದು ಗಾಡಿ ಚೆಕ್ ಮಾಡಿ ಒಳ್ಳೆ ರೇಟ್ಗೆ ಮಾಡ್ಕೊಡ್ತೀವಿ ಸರ್. ಫೋರ್ಡ್ ಅವ್ರದ್ದು ಫಿಗೋ ಸರ್. ಯಾರೆಲ್ಲ ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಗಾಡಿ, ಸೇಫ್ಟಿ ಫೀಚರ್ಸ್ ಮತ್ತೆ ಟಾಪ್ ಅಂಡ್ ಗಾಡಿ ನೋಡ್ತಾ ಇದ್ದೀರಾ ಅಂದ್ರೆ ಫೋರ್ಡ್ ಅವ್ರದ್ದು ಫಿಗೋ ಇದೆ ನನ್ನ ಹತ್ರ. 2014 ಮಾಡಲ್, ಅದು ಕೂಡ ಸಿಂಗಲ್ ಓನರ್. ನಿಮ್ಗೆ ಇದು ಹೊಸ ಟೈರ್ ಬರುತ್ತೆ, ಅಲಾಯ್ಸ್ ಬರುತ್ತೆ, ABS, 2 ಏರ್ ಬ್ಯಾಗು ಎಲ್ಲ ಬರೋಂತ ಗಾಡಿ. ನಿಮ್ಗೆ ಕಡಿಮೆ ರೇಂಜ್ ಅಲ್ಲಿ ಯಾರಾದ್ರೂ ನನ್ಗೆ ಗಾಡಿ ನೋಡ್ತಾ ಇದ್ದೀನಿ ಅಂದ್ರೆ ಡೈಲಿ ಪೆಟ್ರೋಲ್ ಅಲ್ಲಿ ನಿಮ್ಗೆ ಇದು ಕೂಡ ಫಿಗೋ ಇದೆ ನಮ್ಮ ಹತ್ರ. ಇದು ಕೋಟಿಂಗ್ ಬಂದು 3,45,000 ಇದೆ. ಬಂದ್ರೆ ಒಳ್ಳೆ ರೇಟ್ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ನಿಮ್ ಗಾಡಿ ಏನು ಖರ್ಚಿಲ್ಲ. ನಿಮ್ಗೆ ಟೈರ್ ಆಗ್ಲಿ ಸರ್ವಿಸ್ ಆಗ್ಲಿ ಎಲ್ಲ ಇದೆ ನಿಮ್ಗೆ ಗಾಡಿ. ನಿಮ್ಗೆ ಬರೀ 67,000 ಓಡಿದೆ. ಸಿಂಗಲ್ ಓನರ್, ಅದು ವೈಟ್ ಕಲರ್ ಅಲ್ಲಿ ಇದೆ. ಎಲ್ಲ ಒರಿಜಿನಲ್ ಗಾಡಿ, ಒರಿಜಿನಲ್ ಕಂಡೀಷನ್ ಇದೆ. ಬನ್ನಿ ಒಳ್ಳೆ ರೇಟ್ಗೆ ಮಾಡಿಸ್ಕೊಡ್ತೀನಿ. ಇನ್ನೊಂದು ಗ್ರ್ಯಾಂಡ್ i10 ಸರ್. ನಿಮ್ ಶೋರೂಮ್ ಅಲ್ಲಿ ಎಷ್ಟಿದೆ ಸರ್ ಗ್ರ್ಯಾಂಡ್ i10? ಶೋರೂಮ್ ಅಲ್ಲಿ ಬರೀ i10 ಗಳೇ ಒಂದು 8 i10 ಇದೆ. ನಿಮ್ಗೆ ಒಂದು 4 i20 ಇದೆ, ಒಂದು 5-6 ಶಿಫ್ಟ್ ಇದೆ ನಿಮ್ಗೆ. ಇದು ನೋಡ್ತಾ ಇರೋದು ಬಂದು ಗ್ರ್ಯಾಂಡ್ i10 ನಿಮ್ಗೆ ಸಿಂಗಲ್ ಓನರ್. ಮ್ಯಾನ್ ನ ಬರೀ ನಿಮ್ಗೆ 67,000 ಓಡಿದೆ. ಮ್ಯಾನ್ಯುಯಲ್ ಪೆಟ್ರೋಲ್ ನಿಮ್ಗೆ ವಿತ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಮ್ಯಾನ್ ನಲ್ಲಿ ನಿಮ್ಗೆ ಏರ್ ಬ್ಯಾಗ್ ಬರಲ್ಲ, ನಿಮ್ಗೆ ಇದರಲ್ಲಿ ಏರ್ ಬ್ಯಾಗ್ ಕೂಡ ಬರುತ್ತೆ. 4,85,000 ಹೇಳ್ತಾ ಇರಿ. ಬಂದ್ರೆ ಒಂದು ಒಳ್ಳೆ ರೇಟ್ಗೆ ಕ್ಲೋಸ್ ಮಾಡ್ಕೊಡ್ತೀರಿ. ಪೆಟ್ರೋಲ್ i10 ಸಿಲ್ವರ್ ಕಲರ್ ಗಾಡಿ. ಕಂಡೀಷನ್ ನೀವೇ ನೋಡ್ತಾ ಇದ್ದೀರಾ. ನಿಮ್ಗೆ ಎಲ್ಲ ಹೊಸ 2 ಟೈರ್ ಹಾಕ್ಸಿದ್ದಾರೆ ಫ್ರಂಟ್ ಅಲ್ಲಿ ಕೂಡ. ನಿಮ್ಗೆ ಹೊಸ ಟೈರ್, ಇನ್ನ ಒಂದು 100 ಕಿಲೋಮೀಟರ್ ಹೊಸ ಓಡಿಲ್ಲ ಗಾಡಿ. ಗಾಡಿ ಕಂಡೀಷನ್ ನೀವೇ ನೋಡ್ತಾ ಇದ್ದೀರಾ ಗಾಡಿ ಹೆಂಗಿದೆ ಕಂಡೀಷನ್. ಎಷ್ಟು ಹೇಳ್ತಾ ಇದ್ದೀರಾ ಸರ್? ಇದು 485 ಹೇಳ್ತಾ ಇದೀರಿ. ಬಂದ್ರೆ ಒಂದು ಒಳ್ಳೆ ರೇಟ್ಗೆ ಕ್ಲೋಸ್ ಮಾಡ್ಕೊಡ್ತೀರಿ ಗಾಡಿ ಕೂಡ. ಓಕೆ ಸರ್. ಬಾದಾಮಿ ಆಲ್ಟೋ K10 ಸರ್. ಹೌದು ಸರ್, ಇದು ಆಲ್ಟೋ K10 ಬರೀ 22,000 ಓಡ್ರೋ ಆಲ್ಟೋ K10 ಸಿಂಗಲ್ ಓನರ್. ನೀವೇ ಗಾಡಿ ನೋಡ್ತಾ ಇದ್ದೀರಾ ಏನ್ ಕಂಡೀಷನ್ ಅಲ್ಲಿ ಇದೆ ಅಂತ. ಗಾಡಿ ಎಷ್ಟು ನೀಟ್ ಆಗಿದೆ ಅಂತ. ನಿಮ್ಗೆ ಇದು ಬರೀ 22,000 ಓಡಿದೆ, ಸಿಂಗಲ್ ಓನರ್. 2,45,000 ಹೇಳ್ತಾ ಇರಿ. ಬಂದ್ರೆ ಒಳ್ಳೆ ರೇಟ್ಗೆ ಕ್ಲೋಸ್ ಮಾಡ್ಕೊಡ್ತೀರಿ. ಆಲ್ಟೋ ಕಡಿಮೆ ಬಜೆಟ್ ಅಲ್ಲಿ ಹಳ್ಳಿ ಕಡೆಯವರು ತುಂಬಾ ಡಿಮ್ಯಾಂಡ್ ಇರೋ ಅಂತ ಗಾಡಿ ಇದು. ನಿಮ್ಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಬನ್ನಿ ವಿಸಿಟ್ ಮಾಡಿ ಒಳ್ಳೆ ರೇಟ್ಗೆ ಕ್ಲೋಸ್ ಮಾಡ್ಕೊಡ್ತೀವಿ ಸರ್. ಫೋರ್ಡ್ ಫಿಯೆಸ್ಟಾ ಸರ್. ಯಾರಾದ್ರೂ ಡೀಸೆಲ್ ಅಲ್ಲೇ ಒಳ್ಳೆ ಮೈಲೇಜ್ ಬರೋ ಅಂತ ಒಳ್ಳೆ ಲೋ ಮೇಂಟೆನೆನ್ಸ್ ಗಾಡಿ ನೋಡ್ತಾ ಇದೀರಾ ಅಂದ್ರೆ ಇವತ್ತು ಫೋರ್ಡ್ ಫಿಯೆಸ್ಟಾ ಇದೆ. ಅದು ಕೂಡ ಸೆಕೆಂಡ್ ಓನರ್. ನಿಮ್ಗೆ ಬಂದು ಇದು ಗಾಡಿ ಬಂದು ನಿಮ್ಗೆ 12 ಮಾಡಲ್ ಆಗಿದ್ದು 78,000 ಓಡಿದೆ. ನಿಮ್ಗೆ ಜೆನ್ಯೂನ್ ನಿಮ್ಗೆ ನೋಡ್ತಾ ಇದೀರಾ. ಡೀಸೆಲ್ ಅಲ್ಲೇ ಸಿಟಿಲೇ ನಿಮ್ಗೆ ಆರಾಮಾಗಿ ಕಣ್ಣು ಮುಚ್ಕೊಂಡು 18 to 20 ಮೈಲೇಜ್ ಬರೋಂಥದ್ದು ವಿತ್ ಒಳ್ಳೆ ಡಿಕ್ಕಿ ಸ್ಪೇಸ್. ನಿಮ್ಗೆ ಒಳ್ಳೆ ಕಡಿಮೆ ಬಜೆಟ್ ಅಲ್ಲಿ ಡೀಸೆಲ್ ಗಾಡಿ ಯಾರೆಲ್ಲ ನೋಡ್ತಾ ಇದೀರಾ ಅಂದ್ರೆ ಇದು ಕೂಡ ನೋಡ್ಬೋದು. ನಿಮ್ಗೆ 2,85,000 ಕೋಟಿಂಗ್ ಇದೆ. ಬಂದ್ರೆ ಒಳ್ಳೆ ರೇಟ್ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಶವರ್ಲೆಟ್ ಅವ್ರದ್ದು ಯುವ ಸೇಲ್ ಸರ್. ಹೌದು ಸರ್, ಒಳ್ಳೆ ಕಡಿಮೆ ಬಜೆಟ್ ಅಲ್ಲೇ ಯಾರಾದ್ರೂ ನನ್ಗೆ ಮಾಡೆಲ್ ಅಲ್ಲಿ ಇರೋ ಗಾಡಿ ಬೇಕು ಅಂದ್ರೆ 2014 ಮಾಡಲ್ ಶವರ್ಲೆಟ್ ಯುವ ಸೇಲು ಸಿಂಗಲ್ ಓನರ್. ಬರೀ 58,000 ಓಡ್ರ ಅಂತ ಗಾಡಿ ನೀವು ನೋಡ್ತಾ ಇದ್ದೀರಾ. ಸಿಂಗಲ್ ಓನರ್. ನಿಮ್ಗೆ ಕಡಿಮೆ ಬಜೆಟ್ ಅಲ್ಲಿ ಯಾರಾದ್ರೂ ಮಾಡೆಲ್ ಅಲ್ಲಿ ಇರೋ ಗಾಡಿ ಬೇಕಂದ್ರೆ ಇದು ಕೂಡ ಇದೆ. ನಿಮ್ಗೆ ಇದು ಕೋಟಿಂಗ್ ಬಂದ್ರಿ 2,85,000 ಇದೆ. ಬಂದ್ರೆ ಒಳ್ಳೆ ರೇಟ್ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಗಾಡಿ. 2,85,000 ಸರ್ ವಿತ್ ನೆಗೋಷಿಯೇಟ್ ಸರ್. ಕಸ್ಟಮರ್ ಏನಾದ್ರು ಶೋರೂಮ್ ನ ವಿಸಿಟ್ ಮಾಡಿದ್ರೆ ಇನ್ನೂ ಒಂದು ಒಳ್ಳೆ ರೇಟ್ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಪಕ್ಕಾ. ಬಂದು ಗಾಡಿ ವಿಸಿಟ್ ಮಾಡಿ, ಶೋರೂಮ್ ವಿಸಿಟ್ ಮಾಡಿ ಗಾಡಿ ಚೆಕ್ ಮಾಡಿ. ಸರ್ ಹೋಂಡಾದವ್ರದ್ದು ಬ್ರಿಯೋ ಸರ್. ಹೋಂಡಾವ್ರದ್ದು ಬ್ರಿಯೋ, ಅದು ಕೂಡ ಟಾಪ್ ಎಂಡ್. ನಿಮ್ಗೆ ಹೋಂಡಾವ್ರದ್ದು ಆಟೋಮೆಟಿಕ್ 2014 ಮಾಡಲು ವೈಟ್ ಕಲರ್ ಸಿಂಗಲ್ ಓನರ್. ನಿಮ್ಗೆ ಬರೀ 57,000 ಓಡಿದೆ. ಗಾಡಿ 3rd ಓನರ್ ಇದೆ. ಆದ್ರೆ ನಿಮ್ಗೆ ಗಾಡಿ ಮಾತ್ರ ಕಂಡೀಷನ್ ತುಂಬಾ ಚೆನ್ನಾಗಿದ್ದು. ಬರೀ ಲೇಡೀಸ್ ಯಾರನ್ನ ನೋಡ್ತಾ ಇದ್ರೆ ಆಟೋಮೆಟಿಕ್ ಸಿಟಿಲಿ ಓಡಾಡಕ್ಕೆ ನಿಮ್ಗೆ ಚಿಕ್ಕ ಗಾಡಿ ಹ್ಯಾಚ್ ಬೇಕು ನಿಮ್ಗೆ ನೋಡ್ಬೋದು. ಇದು ಕೂಡ ಟಾಪ್ ಎಂಡ್, ABS, ಏರ್ ಬ್ಯಾಗು, ಅಲಾಯ್ ವೀಲ್ಸ್ ಎಲ್ಲ ಬರೋಂಥದ್ದು ಗಾಡಿ. ನಿಮ್ಗೆ 2014 ಮಾಡಲು ಸಿಂಗಲ್ ಓನರ್ 3rd ಓನರ್ ಆಗಿರುತ್ತೆ. ಇದು ನಿಮ್ಗೆ 4,45,000 ಕೋಟಿಂಗ್ ಇದೆ. ಬಂದ್ರೆ ಒಳ್ಳೆ ರೇಟ್ಗೆ ಕ್ಲೋಸ್ ಮಾಡ್ಕೊಡ್ತೀವಿ.
ಸೊ ನನ್ನ ಒಂದು ವಿಡಿಯೋ ನೋಡಿದಕ್ಕೆ ಎಲ್ಲಾ ಒಂದು ಕನ್ನಡ ಜನತೆಗೆ ನನ್ನ ನಮನಗಳನ್ನ ಅರ್ಪಿಸುತ್ತಾ ಈ ಒಂದು ವಿಡಿಯೋನ ಹೆಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು.